ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗುತ್ತಾ, ಪುನಾರಚನೆಯಾಗುತ್ತಾ, ಮಂತ್ರಿ ಪಟ್ಟ ಹೇಗಿದೆ, ಸಚಿವ ಆಕಾಂಕ್ಷಿಗಳ ಲಾಬಿ, ಸಂಜೆಯೊಳಗೆ ನಿರ್ಧಾರವಾಗುತ್ತಾ ಆಕಾಂಕ್ಷಿಗಳ ಭವಿಷ್ಯ, ಡಿಸೆಂಬರ್ 5ರಂದು ಕರುನಾಡು ಬಂದ್ ಆಗೇ ಬಿಡುತ್ತಾ, ನಿಗಮ ರಚನೆಗೆ ಮುಂದಾಗಿ ಸಂಕಷ್ಟಕ್ಕೆ ಸಿಲುಕಿತ ಸರ್ಕಾರ, ಬೆಂಕಿ ಗಲಾಟೆ ಬಳಿಕ ಕೊಳ್ಳಿ ರಾಜ ಭೂಗತವಾಗಿದ್ದಾದ್ರೂ ಎಲ್ಲಿ, ಚೆನ್ನೈ ತಂಡದಿಂದ ಧೋನಿ ಹೊರಗೆ ಹೋಗ್ತಾರಾ, ಇದೆಲ್ಲವನ್ನು ನೋಡೋಣ. ಸಂಪುಟ ಸರ್ಜರಿಯಲ್ಲಿ ಯಾರಿಗೆ ಸಿಗಲಿದೆ ಮಂತ್ರಿ ಪಟ್ಟ, ಬಿಎಸ್ವೈ ಕ್ಯಾಬಿನೆಟ್ಗೆ ಯಾರು ಇನ್ ಯಾರು ಔಟ್, ಸಿಎಂ ಹೊತ್ತೊಯ್ದಿರೋ ಪಟ್ಟಿಗೆ ಬೀಳುತ್ತಾ ಹೈಕಮಾಂಡ್ ಮುದ್ರೆ, ದೆಹಲಿಯಲ್ಲಿ ಸಾಹುಕಾರ್ ಬೀಡು ಬಿಟ್ಟಿತ್ತು ಯಾಕೆ, ಇದೆಲ್ಲವನ್ನು ನೋಡೋಣ ಸಂಪುಟ ಸರ್ಕಸ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಗರಿಗೆದರಿದೆ. ಈ ಬಾರಿ ಸಂಪುಟ ವಿಸ್ತರಣೆಯು ಪುನರಚನೆಯನ್ನು ಕುತೂಹಲ ಮೂಡಿಸಿದೆ. ದೀಪಾವಳಿ ನಂತರವಾದರೂ ಸಚಿವ ಸ್ಥಾನಾಕಾಂಕ್ಷಿಗಳಿಗೆ ಖುಲಾಯಿಸುತ್ತಾ ಅದೃಷ್ಟ ಅನ್ನೋ ಬಿಗ್ ಸಸ್ಪೆನ್ಸ್. ಈಗಾಗಲೇ ಮಂತ್ರಿ ಕುರ್ಚಿ ಮೇಲೆ ಸಚಿವಾಕಾಂಕ್ಷಿಗಳು ಟವಲ್ ಹಾಕಿದ್ದಾರೆ. ಸರ್ಕಾರ ರಚಿಸುವಕ್ಕೆ ಸಾಥ್ ಕೊಟ್ಟಿರುವಂತಹ ಎಂಟಿಬಿ, ಆರ್ ಶಂಕರ್, ಮುನಿರತ್ನಗೆ ಮಂತ್ರಿ ಪಟ್ಟ ಗಟ್ಟಿಯಾಗುತ್ತಾ ಅನ್ನೋ ನಿರೀಕ್ಷೆ ಕೂಡ ದಟ್ಟವಾಗಿದೆ. ದೀಪಾವಳಿ ಹಬ್ಬದ ಬಳಿಕ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಸೀಕ್ರೆಟ್ ಇನ್ನೂ ಹೆಚ್ಚಾಗಿದೆ. ಮಂತ್ರಿಗಿರಿ ಪಡೆಯೋಕೆ ಸಚಿವಾಕಾಂಕ್ಷಿಗಳು ಸರ್ಕಸ್ ಮಾಡ್ತಿದ್ದಾರೆ. ಸಿಎಂ ಬಿಎಸ್ವೈ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸಿಎಂ ಬಿಎಸ್ವೈ ದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನವೇ ಸಿಎಂ ಬಿಎಸ್ವೈ ಅಧಿಕೃತ ನಿವಾಸ ಕಾವೇರಿಗೆ ಶಾಸಕ ಉಮೇಶ್ ಕತ್ತಿ ಭೇಟಿ ನೀಡಿ ಚರ್ಚೆ ನಡೆಸಿದರು. ರಾಜ್ಯ ಸಚಿವ ಸಂಪುಟ ಸಭೆಗೂ ಮುನ್ನ ಸಚಿವರ ಜೊತೆ ಸಿಎಂ ಬಿಎಸ್ವೈ ಮೀಟಿಂಗ್ ಮಾಡಿದ್ರು. ವಿಧಾನಸೌಧದಲ್ಲಿ ಬಿಎಸ್ವೈ ಸಂಪುಟ ವಿಸ್ತರಿಸಬೇಕು, ಪುನರಚನೆ ಮಾಡಬೇಕು ಅನ್ನೋ ಬಗ್ಗೆ ಅನೌಪಚಾರಿಕ ಮಾತುಕತೆ ನಡೆಸಿದ್ರು. ಇಂದು ನಾನು ಹೋಗಿ ಹೈಕಮಾಂಡ್ ಜೊತೆ ಮಾತನಾಡ್ತೇನೆ, ಸಂಜೆ ವೇಳೆ ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ, ಯಾರಿಗೂ ಆತಂಕ ಬೇಡ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ ಎನ್ನಲಾಗ್ತದೆ. ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆ ಚೆಂಡು ಇದೀಗ ಬಿದ್ದಿದೆ. ರಾಜ್ಯ ಸಂಪುಟ ಸರ್ಜರಿಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗುತ್ತಾ, ಇಲ್ಲ ಬಿಎಸ್ವೈ ಲಿಸ್ಟ್ಗೆ ವರಿಷ್ಠರಿಂದ ಗ್ರೀನ್ ಸಿಗ್ನಲ್ ಸಿಗಲಿದ್ಯಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಅಥವಾ ಸಚಿವ ಸ್ಥಾನದ ಹಂಚಿಕೆಯಲ್ಲಿ ವರಿಷ್ಠರ ಕೈ ಮೇಲಾಗುತ್ತಾ ಅನ್ನೋ ಆತಂಕ ಸಚಿವಾಕಾಂಕ್ಷಿಗಳಲ್ಲಿ ಇನ್ನೂ ಹೆಚ್ಚಾಗಿದೆ. ಸಂಪುಟ ಮಂಥನದಲ್ಲಿ ಯಾರಿಗೆಲ್ಲ ಸಿಗುತ್ತೆ ಅಧಿಕಾರದ ಅಮೃತ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಗರಿಗೆದರುವಂತಹ ಬೆನ್ನಲ್ಲೇ ಸಿಎಂ ಬಿಎಸ್ವೈ ದೆಹಲಿ ಪ್ರವಾಸ ಕುತೂಹಲ ಕೆರಳಿಸಿದೆ. ದೆಹಲಿಯಿಂದ ಸಿಎಂ ವಾಪಸ್ ಆಗ್ತದಂತೆ ಕಾದಿದ್ದ ಬಿಗ್ ಶಾಕ್ ಅನ್ನೋ ಕುತೂಹಲ ಮೂಡಿದೆ. ಕೆಲವು ಮಂದಿಗೆ ತ್ಯಾಗಕ್ಕೂ ಸಿದ್ಧರಾಗಿ ಅನ್ನೋ ಸೂಚನೆ, ಸಂಪುಟ ಸಭೆ ವೇಳೆ ಕೆಲ ಸಚಿವರಿಗೆ ಸೂಚನೆ ನೀಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಿಎಸ್ವೈ ಸಂಪುಟ ಸೇರುವುದಕ್ಕೆ ಸರ್ಕಾರ ರಚನೆಗೆ ಕಾರಣರಾದವರಿಗೆ ಅವಕಾಶ ಸಿಗುತ್ತಾ ಅಂತ ಮೊದಲಿನಿಂದಲೂ ಪಕ್ಷದಲ್ಲಿ ಸೇವೆ ಸಲ್ಲಿಸಿದವರಿಗೆ ಮಣೆ ಹಾಕ್ತಾರ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯೋ ಇಲ್ಲ ಪುನರಚನೆಯೊಂದು ಭಾರಿ ಕುತೂಹಲ ಮೂಡಿಸಿದೆ. ಸಿಎಂ ಬಿಎಸ್ವೈ ದೆಹಲಿಗೆ ತೆರಳುತ್ತದೆ. ಸಚಿವಾಕಾಂಕ್ಷಿಗಳಿಗೆ ಢವಢವ ಶುರುವಾಗಿದೆ. ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ವಿಚಾರದಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಒಂದು ವೇಳೆ ಸಂಪುಟ ಪುನರಚನೆಯಾದರೆ ಬಹುತೇಕ ಸಚಿವರುಗಳಿಗೆ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯ ಕೊನೆಯಾಗುತ್ತಾ ಅನ್ನೋ ಆತಂಕ ಹೆಚ್ಚಾಗಿದೆ. ಸಿಎಂ ಬಿಎಸ್ವೈ ದೆಹಲಿ ಪ್ರಯಾಣಕ್ಕೂ ಮುನ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪರ ಕೆಲ ನಾಯಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಿಎಂ ಬಿಎಸ್ವೈ ದೆಹಲಿಗೆ ಪ್ರಯಾಣ ಬೆಳೆಸೋಕ್ಕೂ ಮುನ್ನ ಸಾಹುಕಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ನಿನ್ನೆ ಸಂಜೆಯೇ ಗೋವಾದಿಂದ ನೇರವಾಗಿ ದೆಹಲಿಗೆ ತೆರಳಿದಂತಹ ರಮೇಶ್ ಜಾರಕಿಹೊಳಿ ಆಪ್ತ ಶಾಸಕರಿಗೆ ಮಂತ್ರಿಗಿರಿ ನೀಡುವಂತೆ ಭಾರೀ ಲಾಬಿ ನಡೆಸುತ್ತಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಗರಿಗೆದರುವ ಹೊತ್ತಲ್ಲಿ ಸಚಿವಾಕಾಂಕ್ಷಿಗಳಿಗೆ ನಡುಕ ಶುರುವಾಗಿದೆ. ಇತ್ತ ಆಪ್ತ ಶಾಸಕರ ಪರ ಸಚಿವ ರಮೇಶ್ ಜಾರಕಿಹೊಳಿ ಭಾರೀ ಲಾಬಿ ನಡೆಸುತ್ತಿದ್ದಾರೆ. ಕಳೆದ ಕೆಲ ದಿನಗಳಿಂದ ಸಚಿವ ರಮೇಶ್ ಜಾರಕಿಹೊಳಿ ಸತತ ಸಭೆ ನಡೆಸಿ ರಣತಂತ್ರ ಹೆಣೆದಿದ್ದಾರೆ. ಅಲ್ಲದೆ ಎಂಟಿಬಿ ನಾಗರಾಜ್, ಮುನಿರತ್ನ, ಉಮೇಶ್ ಕತ್ತಿ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಆರ್ ಶಂಕರ್ಗೂ ಸಚಿವ ಸ್ಥಾನ ನೀಡುವಂತೆ ರಮೇಶ್ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗ್ತಿದ್ದು, ಈಗಾಗಲೇ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಸಾಹುಕಾರ್ ಚರ್ಚೆ ನಡೆಸಿದ್ದಾರಂತೆ. ಸಂಪುಟ ವಿಸ್ತರಣೆ ಸರ್ಕಸ್ ಕುತೂಹಲ ಕೆರಳಿಸಿರುವಂತಹ ಹೊತ್ತಲ್ಲೇ ಖಾಲಿ ಇರುವಂತಹ 7 ಸ್ಥಾನಗಳ ಪೈಕಿ 5 ಮಂದಿಗೆ ಮಾತ್ರ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದ್ದು, ಉಳಿದ 2 ಸ್ಥಾನಗಳನ್ನು ಸಿಎಂ ಬಿಎಸ್ವೈ ಬಳಿ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. 3 ವಲಸಿಗರು, 2 ಮೂಲ ಬಿಜೆಪಿ ಶಾಸಕರಿಗೆ ಸಚಿವ ಸ್ಥಾನ ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಎಂಟಿಬಿ ನಾಗರಾಜ್, ಆರ್ ಶಂಕರ್, ಮುನಿರತ್ನ, ಉಮೇಶ್ ಕತ್ತಿ ಹಾಗೂ ಅರವಿಂದ್ ಲಿಂಬಾವಳಿಗೆ ಸಚಿವ ಸ್ಥಾನ ಸಿಗುವುದು ಪಕ್ಕಾ ಎನ್ನಲಾಗ್ತಾ ಇದ್ದು, ಎಚ್ ವಿಶ್ವನಾಥ್ ಮತ್ತು ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಸಿಗುವುದು ಡೌಟ್ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಮರಾಠ ಪ್ರಾಧಿಕಾರದ ಬಗ್ಗೆ ಸಂಪುಟ ಸಭೆಯಲ್ಲಾದ ತೀರ್ಮಾನ ಏನು, ಬಂದ್ಗೆ ಕರೆ ನೀಡಿದವರಿಗೆ ಸಿಎಂ ಕೊಟ್ಟ ವಾರ್ನಿಂಗ್ ಏನು, ನಿಗಮ ಬೆಂಕಿ ನಡುವೆ ಮಹಾರಾಷ್ಟ್ರ ಡಿಸಿಎಂ ಸಿಡಿಸಿದ ಬಾಂಬ್ ಏನು, ಇದೆಲ್ಲವನ್ನು ನೋಡೋಣ ನಿಗಮ ನಿಗಿ ನಿಗಿ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿವಾದದ ಕಿಡಿ ಹೊತ್ತಿಸಿರುವಂತಹ ಬೆನ್ನಲ್ಲೇ ನಿಗಮ ರಚನೆಗೆ ಸಚಿವ ಸಂಪುಟ ಅಸ್ತು ಅಂತ ಹೇಳಿದೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಬದಲು ನಿಗಮ ಸ್ಥಾಪನೆ ಮಾಡುವುದಾಗಿ ಸಚಿವ ಸಂಪುಟ ಸಭೆ ಬಳಿಕ ಸಚಿವ ಮಾಧುಸ್ವಾಮಿ ಹೇಳಿದರು.
ಕರುನಾಡಲ್ಲಿ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಕನ್ನಡಿಗರು ಆಕ್ರೋಶದ ಕಹಳೆ ಮೊಳಗಿಸಿದ್ದಾರೆ. ಇತ್ತ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಪ್ರಾಧಿಕಾರ ರಚನೆ ಮಾಡೋದಕ್ಕೆ ಕಾನೂನು ತರಬೇಕು ಅಂತ ಸಚಿವ ಸಂಪುಟ ಸಭೆ ಬಳಿಕ ಸಚಿವ ಮಾಧುಸ್ವಾಮಿ ಮಾಹಿತಿ ಹೇಳಿದರು. ನಿಗಮ ಸ್ಥಾಪನೆ ಸರ್ಕಾರದ ಅಧಿಕಾರಕ್ಕೆ ಬರುತ್ತೆ. ಸಿಎಂ ಸೂಚನೆ ಮೇರೆಗೆ ತಕ್ಷಣಕ್ಕೆ ನಿಗಮ ಸ್ಥಾಪನೆ ಮಾಡಿದ್ದೇವೆ ಅಂತ ಸಚಿವ ಮಾಧುಸ್ವಾಮಿ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ನಿಗಮ ರಚನೆಗೆ ಭಾರೀ ವಿರೋಧ ವ್ಯಕ್ತವಾಗುತ್ತಿದೆ. ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಡಿಸೆಂಬರ್ 5ರಂದು ಬಂದ್ ಮಾಡುವ ಅಗತ್ಯವಿಲ್ಲ, ಬಲವಂತದಿಂದ ಬಂದ್ ಮಾಡಿದ್ರೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ವೈ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ. ಬೆಳಗಾವಿ, ಕಾರವಾರ, ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಹೇಳಿಕೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಜಿತ್ ಪವಾರ್ ನಡೆ ಖಂಡಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿಎಸ್ವೈ ಹೇಳಿದ್ರು. ಅಜಿತ್ ಪವಾರ್ ಖ್ಯಾತಿ ತೆಗೆಯುವುದಕ್ಕಾಗಿ ಹೀಗೆ ಹೇಳ್ತಿದ್ದಾರೆ. ಅವರು ಜನರಲ್ಲಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡ್ತಿದ್ದಾರೆ. ಮಹಾಜನ್ ಆಯೋಗದ ತೀರ್ಪು ಇಡೀ ಜಗತ್ತಿಗೆ ಗೊತ್ತಿದೆ ಎಂದು ಬಿಎಸ್ವೈ ಕಿಡಿಕಾರಿದ್ರು. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸಿಎಂ ಬಿಎಸ್ವೈ ಅಸ್ತು ಎಂದಿದ್ದಾರೆ. ಇತ್ತ ಸಿಎಂ ಬಿಎಸ್ವೈ ಭೇಟಿಯಾಗಿ ಸಚಿವರು ಅಭಿನಂದನೆ ಸಲ್ಲಿಸಿದ್ದಾರೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಬಿಸಿ ಪಾಟೀಲ್ ಸಿಎಂ ಅಧಿಕೃತ ನಿವಾಸ ಕಾವೇರಿಗೆ ತೆರಳಿ ಸಿಎಂಗೆ ಅಭಿನಂದನೆ ಸಲ್ಲಿಸಿದರು. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಸರ್ಕಾರ ಎಡವಟ್ಟು ಮಾಡಿಕೊಳ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ರಾಜ್ಯ ಸರ್ಕಾರಕ್ಕೆ ಮರಾಠ ಪ್ರಾಧಿಕಾರ ರಚನೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯಾಕಂದ್ರೆ ಮರಾಠ ನಿಗಮ ರಚನೆಗೆ ವಿಪಕ್ಷ ಹಾಗೂ ಕನ್ನಡಪರ ಸಂಘಟನೆಗಳಿಂದ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ. ಒಂದು ವೇಳೆ ಈ ಬಗ್ಗೆ ಮನವರಿಕೆ ಮಾಡುವಲ್ಲಿ ವಿಫಲರಾದ್ರೆ ಸರ್ಕಾರಕ್ಕೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಮನವರಿಕೆ ಮಾಡಲು ಸರ್ಕಾರ ಸರ್ಕಸ್ ಮಾಡ್ತಿದೆ. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆಯಿಂದ ಸರ್ಕಾರಕ್ಕೆ ಸಾಕಷ್ಟು ವರದಾನವಾಗಲಿದೆ. ನಿಗಮ ಸ್ಥಾಪನೆ ಬೈ ಎಲೆಕ್ಷನ್ ನಲ್ಲಿ ಕೈ ಹಿಡಿಯುವಂತಹ ಲೆಕ್ಕಾಚಾರ ಕೂಡ ಇದೆ. ಅಲ್ಲದೆ ಎರಡು ದೊಡ್ಡ ಸಮುದಾಯಗಳಾದ ವೀರಶೈವ ಲಿಂಗಾಯತ, ಮರಾಠ ಸಮುದಾಯ ಬಿಜೆಪಿ ಪರ ನಿಲುವು ತೋರಬಹುದು. ಚುನಾವಣೆಯಲ್ಲಿ ಎರಡು ಸಮುದಾಯಗಳ ಮತ ಬಿಜೆಪಿಗೆ ಸಿಗಬಹುದು ಅನ್ನೋ ಪ್ಲಾನ್ ಸರ್ಕಾರದ್ದು ಎನ್ನಲಾಗ್ತಿದೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ನಿಗಮಕ್ಕೆ ಘೋಷಿಸಿದ್ರು. ಸರ್ಕಾರ ಇನ್ನೂ ಕೂಡ ಹಣವನ್ನ ಮಾತ್ರ ಘೋಷಣೆ ಮಾಡಿಲ್ಲ. ತರಾತುರಿಯಲ್ಲಿ ನಿಗಮ ಸ್ಥಾಪನೆಗೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸಾಕಷ್ಟು ಹಣ ಅಗತ್ಯವಿದೆ. ಆದರೆ ಮರಾಠ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ವೀರಶೈವ ಲಿಂಗಾಯತ ನಿಗಮಕ್ಕೆ ಅನುದಾನ ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ನಿಗಮ ಕಾರ್ಯನಿರ್ವಹಿಸಬೇಕು. ಆದರೆ ಮರಾಠ ನಿಗಮಕ್ಕೆ ಹಣ ಘೋಷಿಸಿ ಲಿಂಗಾಯತ ನಿಗಮಕ್ಕೆ ಹಣ ಘೋಷಣೆ ಮಾಡ್ತಾ ಇರೋದು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಸಮುದಾಯದ ಅಭಿವೃದ್ಧಿಗೆ ಇವರಿಗೂ ನೀಲನಕ್ಷೆ ಸಿದ್ಧಪಡಿಸದೆ ಸರ್ಕಾರ ವಿರೋಧವನ್ನ ಮೈಮೇಲೆ ಎಳೆದುಕೊಳ್ತಾ ಸಮುದಾಯದ ಅಭಿವೃದ್ಧಿಗಿಂತ ಸರ್ಕಾರಕ್ಕೆ ಬೈ ಎಲೆಕ್ಷನ್ ಪ್ಲಾನ್ ಮುಖ್ಯವಾಯ್ತಾ ಅನ್ನೋ ಪ್ರಶ್ನೆ ಇದೆ. ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಯಾವುದೇ ಪ್ಲಾನ್ ಮಾಡಿಲ್ವಂತೆ. ಎಲ್ಲಾ ರೀತಿಯಲ್ಲಿ ಸಮುದಾಯವನ್ನ ಮೇಲೆತ್ತಲು ಯೋಜನೆ ಮಾಡಿಲ್ಲ. ನಿಗಮಗಳ ಸ್ಥಾಪನೆಗೂ ಮುನ್ನ ಯಾವುದೇ ರೀತಿಯ ಅಧ್ಯಯನ ನಡೆದಿಲ್ಲ. ರಾಜಕೀಯ ಪ್ರೇರಿತ ನಿರ್ಧಾರವಾಗಿರೋ ಕಾರಣ ದೂರದೃಷ್ಟಿ ಪ್ಲಾನ್ ಇಲ್ಲ ಅಂತ ಹೇಳಲಾಗ್ತದೆ. ಚಳಿಗಾಲದ ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು ಯಾವಾಗ? ವಿಜಯನಗರವನ್ನ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರಾ? ಕೊರೋನಾ ನಡುವೆ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತಾ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಆರ್ಭಟ ಮುಂದುವರೆದಿದೆ. ಇತ್ತ ಚಳಿಗಾಲದ ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇನ್ನು ಚಳಿಗಾಲದ ಅಧಿವೇಶನ ವಿಧಾನಸೌಧದಲ್ಲಿ ನಡೆಯಲಿದೆ ಅಂತ ಸಚಿವ ಸಂಪುಟ ಸಭೆ ಬಳಿಕ ಮಾಧುಸ್ವಾಮಿ ಹೇಳಿದರು. ಡಿಸೆಂಬರ್ 7ರಿಂದ 15ರವರೆಗೆ ಚಳಿಗಾಲದ ಅಧಿವೇಶನ ನಡೆಸುವುದಾಗಿ ಜೆಸಿ ಮಾಧುಸ್ವಾಮಿ ಮಾಹಿತಿ ಕೊಟ್ಟರು. ರಾಜ್ಯದಲ್ಲಿ ಮರಾಠ ನಿಗಮ, ವೀರಶೈವ ನಿಗಮ ಸ್ಥಾಪನೆಗೆ ಸರ್ಕಾರ ಅಸ್ತು ಹೊಂದಿದೆ. ಇತ್ತ ಜೈನ್ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸಿಎಂ ಬಿಎಸ್ವೈಗೆ ಮನವಿ ಸಲ್ಲಿಸಲಾಗಿದೆ. ಕರ್ನಾಟಕ ಜೈನ್ ಅಸೋಸಿಯೇಷನ್ ಸಿಎಂಗೆ ಮನವಿಯನ್ನು ಮಾಡಿದೆ. ದಿಗಂಬರ ಜೈನ್ ಸಮುದಾಯಕ್ಕೆ ಬಜೆಟ್ನಲ್ಲಿ 100 ಕೋಟಿ ಅನುದಾನ ಮೀಸಲಿಡುವಂತೆ ಕರ್ನಾಟಕ ಜೈನ್ ಅಸೋಸಿಯೇಷನ್ ಸಿಎಂ ಬಿಎಸ್ವೈಗೆ ಒತ್ತಡ ಹೇರಿದೆ. ಎಸ್ಸಿ ಎಸ್ಟಿಗೆ ಮೀಸಲಾತಿ ಹೆಚ್ಚಳ ಸಂಬಂಧ ಉಪಸಮಿತಿ ರಚನೆ ಮಾಡ್ತೀವಿ. 1 ವಾರದಲ್ಲಿ ಸಚಿವ ಸಂಪುಟ ಉಪಸಮಿತಿ ರಚಿಸುವುದಾಗಿ ಸಚಿವ ಸಂಪುಟ ಸಭೆ ಬಳಿಕ ಜೆಸಿ ಮಾಧುಸ್ವಾಮಿ ಹೇಳಿದರು. ಸಮಿತಿಯ ವರದಿಯನ್ನು ಆಧರಿಸಿ ಮೀಸಲಾತಿ ಹೆಚ್ಚಳ ಮಾಡುವುದಾಗಿ ಸಚಿವ ಮಾಧುಸ್ವಾಮಿ ಮಾಹಿತಿ ಕೊಟ್ಟರು.
ರಾಜ್ಯದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ವಿಜಯನಗರ ಜಿಲ್ಲೆ ಸ್ಥಾಪನೆಗೆ ಅನೌಪಚಾರಿಕ ಒಪ್ಪಿಗೆ ಸಿಕ್ಕಿದೆ. ಮುಂದಿನ ಸಭೆಯಲ್ಲಿ ಅಧಿಕೃತ ಅನುಮೋದನೆ ಸಿಗಲಿದೆ ಅಂತ ಸಚಿವ ಸಂಪುಟ ಸಭೆ ಬಳಿಕ ಜೆಸಿ ಮಾಧುಸ್ವಾಮಿ ಹೇಳಿದರು. ವಿಜಯನಗರವನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ಸಚಿವ ಆನಂದ್ ಸಿಂಗ್ ಬೇಡಿಕೆ ಇಟ್ಟಿದ್ರು. ರಾಜ್ಯಸಭೆ ಒಂದು ಸ್ಥಾನಕ್ಕೆ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದೆ. ಅಭ್ಯರ್ಥಿ ನಾರಾಯಣ್ಗೆ ಬಿಫಾರ್ಮ್ ವಿತರಣೆ ಮಾಡಲಾಯಿತು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನಾರಾಯಣ್ಗೆ ಬಿಫಾರ್ಮ್ ವಿತರಿಸಿದರು. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮೆರೀತಾ ಇದೆ. ಬೆಂಗಳೂರಿನ ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಈ ಬಾರಿ ಬ್ರೇಕ್ ಹಾಕಲಾಗಿದೆ. ಈ ಬಾರಿ ಸಾಂಪ್ರದಾಯಿಕ ಪೂಜೆಗೆ ಮಾತ್ರ ಅವಕಾಶ ನೀಡಲಾಗಿದ್ದು ಯಾವುದೇ ವ್ಯಾಪಾರ ಹಾಗೂ ವಹಿವಾಟಿಗೆ ಅವಕಾಶವಿಲ್ಲ. ಕೊರೋನಾ ಹಿನ್ನೆಲೆ ಕಡಲೆಕಾಯಿ ಪರಿಷೆ ನಡೆಸದಿರಲು ನಿರ್ಧರಿಸಲಾಗಿದೆ ಎನ್ನಲಾಗುತ್ತದೆ. ರಾಜ್ಯದಲ್ಲಿ ಕೊರೋನಾ ಆರ್ಭಟದ ನಡುವೆ ಕಾಲೇಜು ಆರಂಭ ಆಗಿದೆ. ನಿನ್ನೆ ಒಟ್ಟು 11,574 ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದ್ದು ದಾಸರಹಳ್ಳಿ ವಾರ್ಡ್ನ ಕಾಲೇಜಿನಲ್ಲಿ ಇಬ್ಬರಿಗೆ ಸೋಂಕು ಪತ್ತೆಯಾಗಿದೆ. ಇನ್ನು ಇಬ್ಬರು ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢವಾಗಿದ್ದು ಬೆಂಗಳೂರಿನಲ್ಲಿ ಇಂದು ಮತ್ತಷ್ಟು ಸೋಂಕಿತರು ಪತ್ತೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಕಾಲೇಜು ಆಡಳಿತ ಮಂಡಳಿಯಿಂದ ಮನವಿ ಹಿನ್ನೆಲೆಯಲ್ಲಿ ಕೋವಿಡ್ ಟೆಸ್ಟ್ಗೆ ಬಿಬಿಎಂಪಿ ಯೂನಿಟ್ ಕಳಿಸುತ್ತದೆ. ಬೆಂಕಿ ಗಲಾಟೆ ಬಳಿಕ ಕೊಳ್ಳಿರಾಜ್ ಭೂಗತವಾಗಿದ್ದಾದ್ರೂ ಎಲ್ಲಿ? ಸಿಸಿಬಿ ಗ್ರಿಲ್ಗೆ ಸಂಪತ್ ರಾಜ ಬಾಯ್ಬಿಟ್ಟ ಸ್ಫೋಟಕ ಸತ್ಯ ಏನು? ಅಖಂಡ ಭೇಟಿಗೆ ಡಿಕೆಶಿ ನಿರಾಕರಿಸಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಕೊಳ್ಳಿರಾಜ ಕಳ್ಳಾಟ ನ್ಯೂಸ್ ಟಾಪ್ 9 ನಲ್ಲಿ. ಡಿಜೆಹಳ್ಳಿ ಕೆಜೆಹಳ್ಳಿ ಬೆಂಕಿ ಗಲಾಟೆ ಕೇಸ್ನಲ್ಲಿ ಬಲೆಗೆ ಬಿದ್ದಿರುವಂತಹ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಸಿಸಿಬಿ ಫುಲ್ ಗ್ರಿಲ್ ಮಾಡ್ತಿದೆ. ಇದರಲ್ಲಿ ನನ್ನ ಪಾತ್ರವಿಲ್ಲ, ನನಗೂ ಇವರಿಗೂ ಸಂಬಂಧವಿಲ್ಲ, ಕೋವಿಡ್ ಇತ್ತು, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಐಸೋಲೇಷನ್ ಆಗಿದೆ ಅಂತ ಸಂಪತ್ ಕಳ್ಳಾಟ ಆಡ್ತಿದ್ದಾರಂತೆ. ನಾನೆಲ್ಲೂ ತಲೆಮರೆಸಿಕೊಂಡು ಓಡಿ ಹೋಗಿರಲಿಲ್ಲ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಐಸೋಲೇಷನ್ ಆಗಿದೆ. ನಾನು ಶಾಸಕರ ಮನೆಗೆ ಬೆಂಕಿ ಹಚ್ಚಿಸಿಲ್ಲ, ಬೆಂಕಿ ಹಚ್ಚಿದವರಿಗೂ ನನಗೂ ಸಂಬಂಧವಿಲ್ಲ ಎಂದು ವಿಚಾರಣೆ ವೇಳೆ ಸ್ಪಷ್ಟನೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಬೆಂಕಿ ಗಲಾಟೆ ಕೇಸ್ನಲ್ಲಿ ಸಿಸಿಬಿ ಖೆಡ್ಡಾಗೆ ಬಿದ್ದಿರುವಂತಹ ಸಂಪತ್ ರಾಜ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗಿದ್ದು ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಗಲಭೆ ಕೇಸ್ಗೂ ನನಗೂ ಸಂಬಂಧವಿಲ್ಲ, ಶಾಸಕರ ಮನೆಗೆ ಬೆಂಕಿ ಹಚ್ಚಿ ಅಂತ ನಾನು ಯಾರಿಗೂ ಹೇಳಿಲ್ಲ, ಬೆಂಕಿ ಹಚ್ಚಿಸೋದಾದ್ರೆ ನಾನು ಹಿಂದೂಗಳ ಕೈಯಲ್ಲೇ ಹಚ್ಚಿಸ್ತಾ ಇದ್ದೆ, ಮುಸ್ಲಿಮರನ್ನ ಯಾಕೆ ಕರೆಸ್ಕೊಳ್ತಿದೆ ಎಂದು ಸಿಸಿಬಿ ಗ್ರಿಲ್ ವೇಳೆ ಹೇಳಿದ್ದಾರೆ ಎನ್ನಲಾಗಿದೆ. ನಾವೆಲ್ಲ ಓಡಾಡಿ ಅಖಂಡ ಶ್ರೀನಿವಾಸ್ ಮೂರ್ತಿಯನ್ನ ಗೆಲ್ಲಿಸಿದ್ದು ಜಮೀರ್ ಠಾಣೆ ಬಳಿ ಬಂದಾಗ ನಾನು ಹೋಗಬಹುದಿತ್ತಲ್ಲ, ಅರುಣ್ ಮತ್ತು ಸಂತೋಷ್ ನನ್ನನ್ನು ಭೇಟಿಯಾಗಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಗಲಾಟೆ ಬಳಿಕ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮೇಲೆ ಡಿಕೆಶಿಗೆ ಮುನಿಸು ಹೆಚ್ಚಾಗಿದೆ ಎನ್ನಲಾಗ್ತಾ ಇದೆ. ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಭೇಟಿಗೆ ಮುಂದಾಗಿದ್ರು ಬೇಡ ಎನ್ನುತ್ತಿದ್ದಾರೆ. ಇಂದು ಡಿಕೆಶಿಯನ್ನ ಭೇಟಿ ಮಾಡಲು ಶಾಸಕ ಅಖಂಡ ಶ್ರೀನಿವಾಸ್ ನಿರ್ಧರಿಸಿದ್ರು. ಆದರೆ ಮಗಳ ನಿಶ್ಚಿತಾರ್ಥದ ನೆಪವೊಡ್ಡಿ ಸ್ವಪಕ್ಷೀಯ ಶಾಸಕನ ಭೇಟಿಯನ್ನ ಡಿಕೆಶಿ ನಿರಾಕರಿಸಿದ್ದಾರೆ. ನಾಳೆ ಡಿಕೆಶಿ ಮಗಳು ಐಶ್ವರ್ಯ ನಿಶ್ಚಿತಾರ್ಥ ಕಾರ್ಯಕ್ರಮ ಇರುವುದರಿಂದ ನವೆಂಬರ್ 21ರಂದು ಭೇಟಿ ಮಾಡುವಂತೆ ಡಿಕೆಶಿ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಗಲಾಟೆ ಕೇಸ್ನಲ್ಲಿ ಸಿಸಿಬಿಗೆ ಲಾಕ್ ಆಗಿರುವಂತಹ ಮಾಜಿ ಮೇಯರ್ ಸಂಪತ್ ರಾಜ್ ಕರಾಳ ಮುಖ ಒಂದೊಂದೇ ಬಯಲಾಗ್ತಾ ಇದೆ. ಸಿಸಿಬಿ ಟೀಮ್ ವಿಚಾರಣೆ ವೇಳೆ ಸಂಪತ್ ರಾಜ್ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ. ಕೊರೋನಾ ಇದೆ ಎಂದು ನೆಪವೊಡ್ಡಿ 2 ತಿಂಗಳು ಬಚಾವಾಗಿದ್ದಂತಹ ಸಂಪತ್ ನಕಲಿ ದಾಖಲೆಯನ್ನು ನೀಡಿ ತಲೆಮರೆಸಿಕೊಂಡಿದ್ದರಂತೆ. ವರದಿ ನೀಡುವಂತೆ ವೈದ್ಯಕೀಯ ಇಲಾಖೆಗೆ ಸಂಪತ್ ಪತ್ರ ಬರೆದಿದ್ದರಂತೆ. ವಿಶೇಷ ವೈದ್ಯರ ತಂಡ ಪರಿಶೀಲನೆ ನಡೆಸಲು ಸಜ್ಜಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದರಂತೆ. ಟಿವಿ9 ಕೂಡ ಸಂಪತ್ ರಾಜ್ನ ಅಸಲಿ ಮುಖವನ್ನ ಬಯಲು ಮಾಡಿತ್ತು. ಸಿಸಿಬಿ ವಶದಲ್ಲಿರತಕ್ಕಂಥ ಸಂಪತ್ ರಾಜ್ ಬೆಂಕಿ ಗಲಾಟೆ ಬಳಿಕ ಭೂಗತವಾಗಿ ಇದ್ದದ್ದು ಎಲ್ಲಿ ಎನ್ನುವಂತಹ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಎಸ್ಕೇಪ್ ಆಗಿದ್ದಂತಹ ಸಂಪತ್ ಹಲವು ದಿನಗಳ ಕಾಲ ಬೆಂಗಳೂರಿನಲ್ಲಿರತಕ್ಕಂಥ ಶಾಸಕರ ಭವನದಲ್ಲೇ ಉಳಿದುಕೊಂಡಿದ್ದರಂತೆ. ಕೆಲ ದಿನಗಳ ಬಳಿಕ ಸ್ನೇಹಿತರು ಹಾಗೂ ಗುತ್ತಿಗೆದಾರರ ಸಹಾಯ ಪಡೆದು ಬೆಂಗಳೂರಿನಿಂದ ಸಂಪತ್ ರಾಜ್ ಪಲಾಯನ ಮಾಡಿದ್ರಂತೆ. ರಾತ್ರಿಯೇ ಊರು ತೊರೆದು ಕಾರಿನ ಮೂಲಕ ನಾಗರಹೊಳೆ ಸೇರಿ ಕಾಡಿನಲ್ಲೇ ಅಲೆದಾಡ್ತಿದ್ರು ಎನ್ನಲಾಗ್ತಿದೆ. ಬೆಂಕಿ ಗಲಾಟೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಸಂಪತ್ ರಾಜ್ಗೆ ಬಲೆ ಬೀಸ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ. ನಾಗರಹೊಳೆ ಸೇರಿದಂತಹ ಸಂಪತ್ ರಾಜ್ ಒಂದೇ ಕಡೆ ಇರದೆ ದಿನಕ್ಕೊಂದು ಜಾಗ ಬದಲಾವಣೆ ಮಾಡ್ತಿದ್ದಂತೆ. ಬಂಧನ ಭೀತಿಯಿಂದ 2 ದಿನಕ್ಕೊಮ್ಮೆ ಬಸ್ ಅಥವಾ ಕಾಲು ನಡಿಗೆ ಮುಖಾಂತರ ಸ್ಥಳ ಬದಲಾವಣೆ ಮಾಡ್ತಾ ಇದ್ರು ಅನ್ನೋದು ಬಯಲಾಗಿದೆ. ಅಲ್ಲದೆ ಊಟ ನಿದ್ದೆ ಉಳಿದುಕೊಳ್ಳಲು ಸ್ಥಳ ಇಲ್ಲದೆ ಹೋಟೆಲ್ಗಳಲ್ಲೂ ಕದ್ದು ಮುಚ್ಚಿ ಉಳಿದುಕೊಂಡಿದ್ರು ಎನ್ನಲಾಗ್ತಿದೆ. ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಬೆಂಕಿ ಗಲಾಟೆ ಕೇಸ್ನಲ್ಲಿ ಸಿಸಿಬಿ ಲಾಕ್ ಆಗಿರುವಂತಹ ಮಾಜಿ ಮೇಯರ್ ಸಂಪತ್ ರಾಜ್ ತಲೆಮರೆಸಿಕೊಂಡಿದ್ದೇ ರೋಚಕ. ಬಂಧನದ ಭೀತಿಯಲ್ಲಿ ಆರೋಗ್ಯ ಲೆಕ್ಕಿಸದೆ ಎಸ್ಕೇಪ್ ಆಗಿದ್ದಂತಹ ಮಾಜಿ ಮೇಯರ್ ಸಂಪತ್ ರಾಜ್ ಅಲೆದಾಡ್ತಾ ಇದ್ದರಂತೆ. ಬಿಪಿ ಶುಗರ್ ಹೆಚ್ಚಾಗೋದರ ಜೊತೆಗೆ ತೂಕದಲ್ಲೂ ಬದಲಾವಣೆ ಆಗಿತ್ತಂತೆ. 22 ದಿನಗಳಲ್ಲಿ ಸಂಪತ್ ರಾಜ್ ತೂಕ 14 ಕೆಜಿ ಕಡಿಮೆಯಾಗಿದೆ ಎನ್ನುವುದು ಬಯಲಾಗಿದೆ.
ಶಾಸಕರ ಮನೆ ಪೊಲೀಸ್ ಠಾಣೆಗೂ ಕೊಳ್ಳಿ ಇಡೋದಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸಿದಂತಹ ಸಂಪತ್ ರಾಜ್ ಹೊರಗೆ ಅಲೆದಾಡ್ತಾ ಇದ್ರು. ಬೆಂಗಳೂರಿನ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ರಂತೆ. ತಮ್ಮ ಹುಡುಗರಿಗೆ ಕರೆ ಮಾಡಿ ಮಾಹಿತಿ ಪಡೆದಿದ್ರಂತೆ. ಈ ಹಿಂದೆ ಸಹಾಯ ಪಡೆದವರಿಂದ ಸಂಪತ್ಗೆ ಮರು ಸಹಾಯ ಕೂಡ ಸಿಕ್ತಿತ್ತು ಎನ್ನಲಾಗ್ತದೆ. ಸಂಪತ್ ರಾಜ್ ಸೂಚಿಸಿದಂತಹ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಕೆಲ ಆಪ್ತರು ಹಣದ ಸಹಾಯ ಕೂಡ ಮಾಡ್ತಿದ್ರಂತೆ. ಆಪ್ತರು ನೀಡಿದ ಹಣದಲ್ಲಿ ಸಂಪತ್ ರಾಜ್ ದಿನಕ್ಕೊಂದು ಜಾಗಕ್ಕೆ ಬದಲು ಮಾಡ್ತಿದ್ರಂತೆ. ಅಲ್ಲದೆ ಅದೇ ಹಣವನ್ನ ಊಟ ತಿಂಡಿಗೆ ಬಳಸ್ತಾ ಇದ್ರು ಎನ್ನಲಾಗಿದೆ. ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಬೆಂಕಿ ಗಲಾಟೆ ಕೇಸ್ನಲ್ಲಿ ಸಿಸಿಬಿಗೆ ಲಾಕ್ ಆಗಿರತಕ್ಕಂಥ ಮಾಜಿ ಮೇಯರ್ ಸಂಪತ್ ರಾಜ್ ಅಲೆದಲೆದು ಬೇಸತ್ತು ಶರಣಾಗಲು ನಿರ್ಧರಿಸಿದ್ರಂತೆ. ಸಂಪತ್ ರಾಜ್ ಆಪ್ತರ ಬಂಧನ ನಾಗರಹೊಳೆಯಲ್ಲೂ ಸಿಸಿಬಿ ಟೀಮ್ ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇದ್ದಂತೆ ಢವಢವ ಶುರುವಾಗಿತ್ತು. ಕೊನೆಗೆ ಪೊಲೀಸರಿಗೆ ಶರಣಾಗೋಕೆ ತನ್ನ ವಕೀಲರ ಜೊತೆ ಚರ್ಚಿಸಲು ನಿರ್ಧಾರ ಮಾಡಿದಂತೆ. ಬೆಂಗಳೂರಿನ ಗೆಳೆಯನ ಮನೆಗೆ ಸಂಪತ್ ರಾಜ್ ಬರೋ ಮಾಹಿತಿನ ಸಿಸಿಬಿ ಕಲೆ ಹಾಕಿತು. ವಕೀಲರ ಜೊತೆ ಚರ್ಚಿಸಿ ಸಂಪತ್ ಶರಣಾಗುವಷ್ಟರಲ್ಲಿ ಆತನ ಗೆಳೆಯನ ಮನೆ ಬಾಗಿಲು ಬಡಿದಂತಹ ಸಿಸಿಬಿ ಲಾಕ್ ಮಾಡಿದೆ. 22 ದಿನಗಳ ಬಳಿಕ ಸಿಸಿಬಿ ಕೈಗೆ ಸಿಕ್ಕಿಬಿದ್ದಂತಹ ಮಾಜಿ ಮೇಯರ್ ಸಂಪತ್ ರಾಜ್ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಮಂತ್ರಿಗಿರಿ ಮೇರೆ ಟವಲ್ ಹಾಕಿದವರು ಯಾರು? ಕುಲಕರ್ಣಿಗೆ ಇಂದು ಜೈಲೋ ಬೇಲೋ? ಪೊಲೀಸ್ ಠಾಣೆ ಎದುರು ನರಳಾಡ್ತಾ ಇದ್ರು, ನಿರ್ಲಕ್ಷ್ಯ ವಹಿಸಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಸಿಎಂ ಬಿಎಸ್ವೈ ದೆಹಲಿಗೆ ಹಾರಿರೋ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳ ಲಾಬಿ ಜೋರಾಗಿದೆ. ಸಿಟಿ ರವಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ನೀಡುವಂತೆ ಶಾಸಕ ಎಂಪಿ ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು 3 ಬಾರಿ ಶಾಸಕನಾಗಿದ್ದಾನೆ, ನಾನು ಹಿರಿಯ ಶಾಸಕ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಮೂಡಿಗೆರೆಯಲ್ಲಿ ಎಂಪಿ ಕುಮಾರಸ್ವಾಮಿ ಹೇಳಿದರು. ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಅವರದ್ದೇ ಆದಂತಹ ಅಂತಿಮ ನಿರ್ಧಾರ ಅಂತ ವಿಧಾನಸೌಧದಲ್ಲಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದರು. ನಾನು ಯಾವತ್ತೂ ಸಚಿವಾಕಾಂಕ್ಷಿ ಅಂತ ಹೇಳ್ಕೊಂಡಿಲ್ಲ, ಆದರೆ ದಾವಣಗೆರೆ ಜಿಲ್ಲೆಯ ಶೈಕ್ಷಣಿಕವಾಗಿ ಮುಂದುವರಿದಿದೆ, ವ್ಯಾಪಾರ ಉದ್ದಿಮೆಯಲ್ಲೂ ಜಿಲ್ಲೆ ಮುಂದುವರಿಬೇಕು, ಹಾಗಾಗಿ ದಾವಣಗೆರೆ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ಪರೋಕ್ಷವಾಗಿ ಹೇಳಿದರು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಸಿಎಂಗೂ ಗೊತ್ತಿದೆ ಅಂತ ಚಿತ್ರದುರ್ಗದಲ್ಲಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಹೇಳಿದರು. ಈ ಬಾರಿ ನನಗೆ ಸಂಪುಟದಲ್ಲಿ ಸ್ಥಾನ ನೀಡುವ ವಿಶ್ವಾಸವಿದೆ. ನಮ್ಮ ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಬೇಕು. 3 ಬಾರಿ ಅಧಿಕಾರಕ್ಕೆ ಬಂದರೂ ನಮ್ಮ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ, ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಕೇಳುವ ಅಭ್ಯಾಸ ನನಗಿಲ್ಲ ಅಂತ ಚಿತ್ರದುರ್ಗದಲ್ಲಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಹೇಳಿದರು. ರಾಜ್ಯದಲ್ಲಿ ಮರಾಠ ನಿಗಮ ರಚನೆ ವಿವಾದದ ಕಿಡಿ ಹೊತ್ತಿಸಿದೆ. ಅತ್ತ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಬೆಳಗಾವಿ, ಕಾರವಾರ, ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದ್ದಾರೆ. ಬಾಳಾ ಠಾಕ್ರೆಯವರ ಕನಸನ್ನ ನಾವು ನನಸು ಮಾಡಬೇಕಿದೆ ಅಂತ ಠಾಕ್ರೆ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಅಜಿತ್ ಪವಾರ್ ಹೇಳಿದ್ದಾರೆ. ಬೆಳಗಾವಿ, ಕಾರವಾರ, ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅನ್ನೋ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಹೇಳಿಕೆಗೆ ಸಚಿವ ಸೋಮಶೇಖರ್ ತಿರುಗೇಟು ಕೊಟ್ಟರು. ರಾಜಕೀಯ ದುರುದ್ದೇಶದಿಂದ ಇಂತಹ ಹೇಳಿಕೆ ನೀಡಿದ್ದಾರೆ ಅಂತ ಬೆಳಗಾವಿಯಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಕುಟುಕಿದ್ರು. ಮಹಾರಾಷ್ಟ್ರ ನಾಯಕರ ಹೇಳಿಕೆಗೆ ಬೆಲೆ ಕೊಡುವ ಅಗತ್ಯವಿಲ್ಲ, ಅವರ ಹೇಳಿಕೆಗೆ ಕರ್ನಾಟಕದವರು ತಲೆಕೆಡಿಸಿಕೊಳ್ಬೇಕಿಲ್ಲ ಅಂತ ಟಕ್ಕರ್ ಕೊಟ್ಟರು. ಮಸ್ಕಿ ಬಸವ ಕಲ್ಯಾಣ ಕ್ಷೇತ್ರದ ಉಪಚುನಾವಣೆಯ ಕಣ ರಂಗೇರಿದೆ. ಬ್ಯಾಲೆಟ್ ಪೇಪರ್ ಮೇಲೆ ಎಲೆಕ್ಷನ್ ಗೆದ್ದು ತೋರಿಸಿ, ಇವಿಎಂ ಇಲ್ಲದೆ ಗೆದ್ದು ತೋರಿಸಿ ಅಂತ ಬಿಜೆಪಿ ನಾಯಕರಿಗೆ ಶಿವರಾಜ್ ತಂಗಡಗಿ ಸವಾಲ್ ಹಾಕಿದ್ದಾರೆ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಆದ್ರೆ ವಿಧಾನಸಭಾ, ಲೋಕಸಭೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ. ಹೀಗಾಗಿ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸಿ ಎಂದು ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ಶಿವರಾಜ್ ತಂಗಡಗಿ ಸವಾಲ್ ಹಾಕಿದ್ರು. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ವಿನಯ್ ಕುಲಕರ್ಣಿಗೆ ಜಾಮೀನು ಭವಿಷ್ಯ ಎಂದು ನಿರ್ಧಾರ ಆಗಲಿದೆ. ಇನ್ನು ಧಾರವಾಡದ 3ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಲ್ಲಿ ಕುಲಕರ್ಣಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಸಿಬಿಐ ಇಂದು ತಕರಾರು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಸಿಬಿಐಗೆ ತಕರಾರು ಅರ್ಜಿ ಸಲ್ಲಿಸುವುದಕ್ಕೆ ಕೋರ್ಟ್ ಗಡುವು ಕೊಟ್ಟಿತ್ತು. ಹೀಗಾಗಿ ಕುಲಕರ್ಣಿಗೆ ಜೈಲೋ ಬೇಲೋ ಅನ್ನೋದು ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ ಕೊರೋನಾ ಆತಂಕದ ನಡುವೆಯೂ ಕಾಲೇಜು ಬಾಗಿಲು ಓಪನ್ ಆಗಿದೆ. ಕಾಲೇಜು ಓಪನ್ ಆಗಿ 2 ದಿನಕ್ಕೆ ಕಾಲಿಟ್ಟಿದ್ರು ವಿದ್ಯಾರ್ಥಿಗಳು ಇಂದು ಕೂಡ ಕಾಲೇಜಿನತ್ತ ಮುಖ ಮಾಡ್ತಿಲ್ಲ. ಧಾರವಾಡದಲ್ಲಿ ಕೊರೋನಾ ಸೋಂಕಿನ ಆತಂಕದಿಂದಾಗಿ ವಿದ್ಯಾರ್ಥಿಗಳು ಬಾರದೆ ಕಾಲೇಜುಗಳು ಬಿಕೋ ಅಂತಿವೆ. ನಿನ್ನೆಯೂ ಕಾಲೇಜಿನತ್ತ ಹೆಜ್ಜೆ ಇಡದಂತಹ ಹೆಚ್ಚಿನ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ನತ್ತ ಒಲವು ತೋರುತ್ತಿದ್ದಾರೆ ಎನ್ನಲಾಗಿದೆ. 2 ಕುಟುಂಬಗಳ ಮಧ್ಯೆ ಗಲಾಟೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ವ್ಯಕ್ತಿ ಠಾಣೆ ಎದುರೇ ನರಳಾಡ್ತಾ ಇದ್ರು. ಡೋಂಟ್ ಕೇರ್ ಎನ್ನಲಾಗ್ತದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಟಕೂಳ ಠಾಣೆ ಎದುರು ಅಕ್ಟೋಬರ್ 23ರಂದು ಅಮಾನವೀಯ ಘಟನೆ ನಡೆದಿದೆ. ರಕ್ತದ ಮಡುವಿನಲ್ಲಿ ವ್ಯಕ್ತಿ ನರಳಾಡ್ತಾ ಇದ್ರು ಕೂಡ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ವ್ಯಕ್ತಿ ನರಳಾಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಪೊಲೀಸರ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ.
ಚೆನ್ನೈ ತಂಡದಿಂದ ಧೋನಿಯನ್ನ ತೆಗೆದು ಹಾಕಿ ಅಂತ ಹೇಳಿದ್ದು ಯಾರು? ಪಾಕ್ ಕ್ರಿಕೆಟಿಗ ಮಲ್ಲಿಕ್ ಪೇಚಿಗೆ ಸಿಲುಕಿದ್ದು ಯಾಕೆ? ಶಿವಣ್ಣ ಡಾಲಿ ಒಂದಾಗ್ತಿರೋ ಸಿನಿಮಾ ಯಾವುದು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ ಫೈನಲ್ನಲ್ಲಿ ಲಾಹೋರ್ ಕಲಂದರ್ಸ್ ತಂಡವನ್ನ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸ್ಫೋಟಕ ಬ್ಯಾಟ್ಸ್ಮನ್ ಬಾಬರ್ ಅಜಂ ಬೊಂಬಾರ್ಡ್ ಬ್ಯಾಟಿಂಗ್ ನೆರವಿನಿಂದ ಕರಾಚಿ ಕಿಂಗ್ಸ್ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. 2021ರ ಐಪಿಎಲ್ಗೂ ಮುನ್ನ ದೊಡ್ಡ ಮಟ್ಟದಲ್ಲಿ ಹರಾಜು ನಡೆದರೆ ಚೆನ್ನೈ ಫ್ರಾಂಚೈಸಿ ಧೋನಿಯನ್ನ ಕೈಬಿಡಬೇಕು. ಧೋನಿಯನ್ನ ಕೈಬಿಟ್ರೆ 15 ಕೋಟಿ ರೂಪಾಯಿ ಲಭ್ಯವಾಗಲಿದ್ದು, ಇದರಿಂದ ಬೇರೆ ಆಟಗಾರರ ಖರೀದಿಗೆ ಈ ಹಣವನ್ನ ಸದ್ಬಳಕೆ ಮಾಡಿಕೊಳ್ಳಬಹುದು ಎಂದು ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಸಲಹೆ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾದ ವೇಗಿ ಕೇನ್ ರಿಚರ್ಡ್ಸನ್ ಮುಂದಿನ ವಾರದಿಂದ ಪ್ರಾರಂಭವಾಗಲಿರುವ ಟೀಮ್ ಇಂಡಿಯಾ ವಿರುದ್ಧದ ಏಕದಿನ ಮತ್ತು ಟಿ20 ಸರಣಿಯಿಂದ ಹೊರಗುಳಿಯುವ ನಿರ್ಧಾರ ಕೈಗೊಂಡಿದ್ದಾರೆ. ಹೀಗಾಗಿ ಕೇನ್ ರಿಚರ್ಡ್ಸನ್ ಬದಲು ಆಂಡ್ರೂ ಟೈ ಆಸ್ಟ್ರೇಲಿಯಾ ತಂಡವನ್ನು ಸೇರ್ಕೊಳ್ಳಲಿದ್ದಾರೆ. ಪಾಕಿಸ್ತಾನ ಕ್ರಿಕೆಟಿಗ ಶೋಯಿಬ್ ಮಲ್ಲಿಕ್ ಪತ್ನಿ ಸಾನಿಯಾ ಜೊತೆಗಿನ ಹುಟ್ಟುಹಬ್ಬದ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ರು. ಆದರೆ ಸಾನಿಯಾ ಮಿರ್ಜಾ ಬರೆದ ಅಡಿ ಬರಹವನ್ನೇ ಬರೆದು ಟ್ರೋಲ್ ಆಗ್ತಿದ್ದಾರೆ. ಕೆಲವರು ನೀವು ಯಾರಿಗೆ ಶುಭ ಕೋರ್ತಾ ಇದ್ದೀರಿ ಎಂದು ಗೊತ್ತಾಗ್ತಿಲ್ಲ ಎಂದು ಮಲ್ಲಿಕ್ ತನ್ನ ಪೇಜಿಗೆ ಸಿಲುಕಿಸಿದ್ದಾರೆ. ಟಗರು ಚಿತ್ರದಲ್ಲಿ ಅಬ್ಬರಿಸಿದಂತಹ ಜೋಡಿ ಶಿವರಾಜ್ ಕುಮಾರ್ ಮತ್ತು ಡಾಲಿ ಧನಂಜಯ್ ಮತ್ತೆ ಒಟ್ಟಿಗೆ ಬರ್ತಿದ್ದಾರೆ. ತಮಿಳು ನಿರ್ದೇಶಕ ವಿಜಯ್ ಮಿಲ್ಟನ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದು, ಚಿತ್ರಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಇನ್ನು ಈ ಚಿತ್ರದಲ್ಲಿ ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಕೂಡ ನಟಿಸಲಿದ್ದಾರೆ. ಈ ಕಾಂಬಿನೇಷನ್ ಸದ್ಯ ಚಿತ್ರದ ಮೇಲೆ ನಿರೀಕ್ಷೆ ಹುಟ್ಟುಹಾಕಿದೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಸಂಚಾರಿ ವಿಜಯ್ ಮತ್ತೊಂದು ವಿಭಿನ್ನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅವಸ್ಥಾಂತರ ಅನ್ನುವಂತಹ ಹೊಸ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರಕ್ಕೆ ನವ ನಿರ್ದೇಶಕ ಜಿ ದೀಪಕ್ ಕುಮಾರ್ ಆಕ್ಷನ್ ಕಟ್ ಹೇಳಿದ್ದು, ಯುವಕನೊಬ್ಬ ಅರಿವಿಲ್ಲದೆ ಅತಂತ್ರ ಸ್ಥಿತಿಗೆ ತುತ್ತಾಗೋ ಕಥೆಯನ್ನ ಈ ಚಿತ್ರ ಒಳಗೊಂಡಿದೆ. ತಮಿಳು ನಟ ಸೂರ್ಯ ಅಭಿನಯದ ಸೂರರೈ ಪೊಟ್ಟು ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ತೆರೆಕಂಡಿರುವಂತಹ ಈ ಚಿತ್ರಕ್ಕೆ ಪ್ರೇಕ್ಷಕರು ಮನಸೋತಿದ್ದಾರೆ. OTTಯಲ್ಲಿ ಸೂರರೈ ಪೊಟ್ಟು ನಿರಂತರ ದಾಖಲೆ ಬರಿತಾನಿದೆ. ಸದ್ಯ ಕನ್ನಡಕ್ಕೂ ಈ ಚಿತ್ರ ಡಬ್ ಆಗಿ ರಿಲೀಸ್ ಆಗಿದೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಮೂಲಕ ಸಿನಿಪ್ರಿಯರ ಮನಕದ್ದಿದಂತಹ ನಟಿ ಶ್ವೇತಾ ಶ್ರೀವಾತ್ಸವ್ 4 ವರ್ಷಗಳ ಕಾಲ ಬಿಗ್ ಸ್ಕ್ರೀನ್ ಇಂದ ಬ್ರೇಕ್ ತೆಗೆದುಕೊಂಡಿದ್ರು. ಇದೀಗ ಮತ್ತೆ ಸಾಲು ಸಿನಿಮಾಗಳನ್ನು ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಸದ್ಯ 3 ಚಿತ್ರಗಳನ್ನು ಒಪ್ಪಿಕೊಂಡಿದ್ದು ಸದ್ಯದಲ್ಲೇ ಶೂಟಿಂಗ್ಗೆ ಹಾಜರಾಗಲಿದ್ದಾರೆ.